ಗೈಸ್ ವೆಲ್ಕಮ್ ಬ್ಯಾಕ್ ವಿತ್ ಅನ್ನೋದು ವಿಡಿಯೋಸ್ ಇನ್ನು ಡೈಟ್ ವಿಷಯಕ್ಕೆ ಬರ್ತೀನಿ. ಬಿಗ್ ಬಾಸ್ ಅವ್ರ ಕಡೆಯಿಂದ ಒಂದು ಇಂಟ್ರೆಸ್ಟಿಂಗ್ ಇರುವಂಥ ಪ್ರೋಮೋ ಅಪ್ಡೇಟ್ ಮಾಡಿದ್ದಾರೆ. ಆ್ಯಕ್ಚುಲಿ ನಾವೆಲ್ಲರೂ ಕೂಡ ಅಂದ್ಕೊಂಡ್ವಿ ಪಕ್ಕ ಇದು ಗಂಧರ್ವರು ಮತ್ತು ರಾಕ್ಷಸರು ಇತ್ತಲ್ಲ ಆ ಕಾನ್ಸೆಪ್ಟ್ ಅಂತ. ಬಟ್ ಇವರು ಡಿಫ್ರೆಂಟಾಗಿ ಟ್ರೈ ಮಾಡ್ತಿದ್ದಾರೆ, ಕ್ರಿಯೇಟಿವ್ ಆಗಿದೆ ಮತ್ತು ಇಲ್ಲಿ ತುಂಬ ವಿಷಯ ಕೂಡ ಇದೆ, ಅದ್ರ ಬಗ್ಗೆ ಮಾತಾಡೋಣ. ಜೊತೆಗೆ ಇಲ್ಲಿ ವಿಲನ್ ಡೀಲಿಗೆ ಚೈತ್ರ ಉತ್ತರ, ಸ್ಪಂದನ ತತ್ತರ ಅಂತ ಕೂಡ ಕ್ಯಾಪ್ಷನ್ ಹಾಕಿ ಪ್ರೋಮೋ ಅಪ್ಡೇಟ್ ಮಾಡಿದ್ದಾರೆ. ಏನಾಗಿದೆ ಏನು ಕತೆ ಎಲ್ಲ ಕೂಡ ಡೀಟೇಲಾಗಿ ಮಾತಾಡೋಣ. ಇವಾಗ ಪ್ರೋಮೋ ಕೊಡೋಣ, ಆಮೇಲೆ ಡೀಟೇಲ್ ಮಾತಾಡೋಣ ಬನ್ನಿ. ಈಗ ಅವರು ಮನೆ ಕ್ಯಾಪ್ಟನ್, ನೀವು ಮನೆ ಕೆಲಸದವರ ಅಲ್ವಾ? ಕ್ಯಾಪ್ಟನ್ ಬೆಡ್ರೂಮ್ ಈಗಲೇ ಓಪನ್ ಆಗುತ್ತೆ, ಮನೆ ಕ್ಯಾಪ್ಟನ್ಸಿ ನಿಮ್ದಾಗತ್ತೆ. ಸ್ಪಂದನ ಎಲ್ಲ ಕಳ್ಕೊಂಡು ನೀವಿರೋ ಪೊಸಿಷನ್ಗೆ ಬರ್ತಾರೆ. ಇದು ನಿಮ್ಗೆ ಓಕೆ ಇದ್ರೆ ಎಲ್ಲೋ ಬಜರ್ನ ಓದ್ಬಿಡಿ. ಒಳ್ಳೆ ಟೆಸ್ಟ್ ಅಪ್ಪ. ಬಿಗ್ ಬಾಸ್ ಇಂದು ರಾತ್ರಿ 9:30ಕ್ಕೆ. ಆ್ಯಕ್ಚುಲಿ ಜನ ಕೂಡ ಕುತ್ಕೊಂಡು ನೋಡ್ತಿದ್ದಾರೆ ಅಂತ ಅನಿಸುತ್ತೆ. ಆ ಥರ ನೋಡ್ತಾ ಇರ್ಬೇಕಾದ್ರೆ ಈಗ ಅನಿಸ್ತಾ ಇರ್ಬೋದು, ಎಸ್ಪೆಷಲಿ ಸ್ಪಂದನಗೆ. ಇಲ್ಲಿ ಚೈತ್ರ ಅವರ ನಿರ್ಧಾರ ಏನಾಗಿರ್ಬೋದು ಗೈಸ್, ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡೋಣ. ಆ್ಯಂಡ್ ಜೊತೆಗೆ ಇಲ್ಲಿ ಒಂದು ಕ್ಲಿಯರಾಗಿ ನೋಡ್ತಾ ಇರ್ಬೋದು ನೀವು ಸ್ಕ್ರೀನ್ ಮೇಲೆ, ಎಲ್ಲರೂ ಕೂಡ ಡೆವಿಲ್ಗಳೇ ಅಂತಲೇ ಹೇಳ್ಬೋದು. ಆ್ಯಂಡ್ ಇಲ್ಲಿ ಒಂದೇನಪ್ಪ ಅಂದರೆ ನಮ್ಮ ವಿಲನ್ ಏನಿದ್ದಾರೆ ಅವ್ರು ಕೊಡುವಂಥ ಒಂದು ಆರ್ಡ್ರ್ಗಳೇನಿದೆ ಅದ್ರ ಮೇಲೆ ಎಲ್ಲ ವಿಷಯ ಕೂಡ ಡಿಪೆಂಡ್ ಆಗುತ್ತೆ ಅನಿಸುತ್ತೆ. ಎಕ್ಸಾಕ್ಟಾಗಿ ಟಾಸ್ಕ್ ಯಾವ ಥರ ಏನು ಕತೆ ಅಂತ ನಮಗೆ ಇವತ್ತಿನ ಎಪಿಸೋಡ್ರಿಗೆ ಗೊತ್ತಾಗುತ್ತೆ. ಬಟ್ ಇಲ್ಲಿ ಒಂದೇನಪ್ಪ ಅಂದರೆ ಎಲ್ಲರೂ ಕೂಡ ನೀವು ನೋಡ್ತಾ ಇರ್ಬೋದು ಸ್ಕ್ರೀನ್ ಮೇಲೆ, ಎಲ್ಲರೂ ರಾಕ್ಷಸರಾಗಿದ್ದಾರೆ. ಆ್ಯಂಡ್ ಇವರಲ್ಲಿರುವಂಥ ಒಂದು ರಾಕ್ಷಸತನ ಯಾವ ಲೆವೆಲ್ಗಿದೆ ಅನ್ನೋದನ್ನು ಚೆಕ್ ಮಾಡೋದೇ ಈ ಬಿಗ್ ಬಾಸ್ ಈ ವಾರದ ಒಂದು ಟಾಸ್ಕ್ ಆಗಿರುತ್ತೆ ಅನಿಸುತ್ತೆ. ಆ್ಯಂಡ್ ಇವಾಗ ನೋಡಿ, ಒಂದು ಈಗ ವಿಷಯಗಳನ್ನ ಹೇಳ್ತಿದ್ದಾರೆ, ಈಗ ಆಸೆ ತೋರಿಸ್ತಾ ಇದ್ದಾರೆ, ಆಸೆಗೆ ಬಲಿಯಾಗ್ತಾರಾ ಅಥವಾ ಅವರಲ್ಲಿರುವಂಥ ಮನಸ್ಸಲ್ಲಿ ಇವಾಗ ನೋಡಿ ಆ ಟಾಸ್ಕ್, ಕ್ಯಾಪ್ಟನ್ಸಿ ಟಾಸ್ಕ್ ದುರಾಸೆ ಅನ್ನೋಂಥದ್ದಾಗ್ಬೋದು, ಇವೆಲ್ಲ ಯಾವ ಲೆವೆಲ್ಗಿದೆ. ಆ್ಯಂಡ್ ಇನ್ನೊಬ್ರಿಗೆ ನೋವು ಮಾಡಿ ಕೂಡ ಅಥವಾ ಇನ್ನೊಬ್ರಿಗೆ ಕಷ್ಟ ಆಗುತ್ತೆ ಅಂದರೆ ಕೂಡ ಅವ್ರಿಗೆ ಆ ಬೆನಿಫಿಟ್ ಬೇಕು ಅಂತ ಎಷ್ಟು ಸ್ವಾರ್ಥಿಗಳಾಗ್ತಾರೆ ಈ ಥರ. ಸೊ ಎಲ್ಲನೂ ಕೂಡ ಟೆಸ್ಟ್ ಮಾಡೋದು ಅಂದರೆ ಈ ವಾರ ಕಂಪ್ಲೀಟ್ಲಿ ಇಲ್ಲಿರುವಂಥ ಸ್ಪರ್ಧಿಗಳಿಗೆ ಒಂದು ಪರ್ಸನಾಲಿಟಿ ಚೆಕ್ ಆಗುತ್ತೆ ಅಂತ ಹೇಳ್ಬೋದು. ಬಟ್ ಈ ಬಿಗ್ ಬಾಸ್ ಮೇಲೆ ಸ್ವಲ್ಪ ಸೇಫ್ ಗೇಮ್ಗಳು ಜಾಸ್ತಿ ಇದೆ ಅಂತ ಕೂಡ ಒಂದು ಕೆಲವು ಮಾತುಗಳು ಬರುತ್ತಲ್ಲ, ಇವಾಗ ಗೊತ್ತಾಗುತ್ತೆ ನಿಮಗೆ ನಿಜವಾದ ಸೇಫ್ ಗೇಮ್ ಮಾಡ್ತಿದ್ದಾರಾ ಅಥವಾ ಇಲ್ವಾ ಅಂತ. ಯಾಕಂದರೆ ಇವಾಗ ಒಂದು ಟಾಸ್ಕ್ ಅಂತ ನೋಡಬೇಕಾ ಇಲ್ಲ ಒಂದು ಪರ್ಸನಾಲಿಟಿ ಅಂತ ನೋಡಬೇಕಂತ ಬಂದಾಗ ಯಾವುದು ನೋಡ್ತಾರೆ, ಯಾವ ಥರ ಸೆಲೆಕ್ಟ್ ಮಾಡ್ತಾರೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇಂಟ್ರೆಸ್ಟಿಂಗ್ ಆಗಿದೆ. ಆ್ಯಂಡ್ ಜೊತೆಗೆ ನೀವು ಸ್ಕ್ರೀನ್ ಮೇಲೆ ನೋಡ್ತಿರೋ ಹಾಗೆ ಇಲ್ಲಿ ಹೆಣ್ಮಕ್ಳಿಗೆ ಮಾತ್ರ ಸ್ವಲ್ಪ ರೆಡ್ದೆಲ್ಲ ಇದೆ ಹಾಕಿ ಸ್ವಲ್ಪ ಕಾಂಬಿನೇಷನ್ ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳ್ಬೋದು. ಬಾಯ್ಸ್ ಎಲ್ಲ ಫುಲ್ ಬ್ಲ್ಯಾಕ್ ಸಕ್ಕದಾಗಿ ಕಾಣಿಸ್ತಿದ್ದಾರೆ. ಆ್ಯಂಡ್ ರಘುಣ ಏನೋ ಮೇಕಪ್ ಮಾಡಿದ್ದಾರೆ ಎಲ್ಲರಿಗೂ ಕೂಡ ಅಂತ ಹೇಳ್ತಾಯಿದ್ರು. ರಘುಣ ಸಕ್ಕದಾಗಿ ಎಲ್ಲನೂ ಮಾಡಿದ್ದಾರೆ ಅಂತ ಅನಿಸುತ್ತೆ. ನೋಡುವ ಎಪಿಸೋಡ್ ಏನಾಗುತ್ತೆ ಏನು ಕತೆ ಅಂತ. ಜೊತೆಗೆ ಇಲ್ಲಿ ಚೈತ್ರ ಅವರು, ಈಗ ಬರೀ ಚೈತ್ರ ಅವ್ರಿಗಲ್ಲ ಬೇರೆ ಎಲ್ಲರಿಗೂ ಕೂಡ ಇದೇ ರೀತಿ ಒಂದು ಟೆಸ್ಟ್ ಇದ್ದೇ ಇರುತ್ತೆ. ಯಾರು ಪಾಸ್ ಆಗ್ತಾರೆ ಯಾರು ಫೇಲ್ ಆಗ್ತಾರೆ ಅಂತ ನೋಡಬೇಕಾಗುತ್ತೆ. ಅಲ್ಲಿ ಪಾಸ್ ಆಗಿ ಹೊರಗಡೆ ಫೇಲ್ ಆಗೋದು ಕೂಡ ಇರುತ್ತೆ. ಸೊ ಅದು ಕೂಡ ಮ್ಯಾಟ್ರ್ ಆಗುತ್ತೆ ಇಲ್ಲಿ, ಓಕೆನಾ. ಸೊ ಚೈತ್ರ ಹಾಕೋ ನಿರ್ಧಾರ ಏನಾಗಿರ್ಬೋದು ಏನು ಕತೆ ಹೇಳಿ. ಆ್ಯಂಡ್ ಜೊತೆಗೆ ಈ ಪ್ರೊಮೋದ ಕೂಡ ಒಂದಿಷ್ಟು ವಿಷಯಗಳಿದೆ, ಅದು ನೋಡ್ತಾ ರಿಯಾಕ್ಷನ್ ಕೊಡ್ತಾ ಡೀಟೇಲ್ ಮಾತಾಡೋಣ ಬನ್ನಿ. ನೋಡಿ ಇವಾಗ ಚೈತ್ರ ಅವ್ರಿಗೆ ತಲೆಗೆ ತುಂಬ್ತಾ ಇದ್ದಾರೆ. ಆ್ಯಂಡ್ ಆ್ಯಕ್ಚುಲಿ ಬಿಗ್ ಬಾಸ್ ಅವ್ರು ಇವಾಗ ಒಂದು ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಗುರು. ಇಂಟ್ರೆಸ್ಟಿಂಗಾಗಿ ಕ್ರಿಯೇಟಿವ್ ಆಗಿ ಮಾಡಿರೋದೇ ತುಂಬ ಇಷ್ಟ ಆಗ್ತದೆ ನನಗೆ. ಆ್ಯಂಡ್ ಇಲ್ಲಿ ಇವಾಗ ಮೊದಲೇ ಒಂದಿಷ್ಟು ತಲೆಗೆ ಹೋಗಬೇಕು. ಇವಾಗ ವಾರದಲ್ಲೆಲ್ಲ ಏನೂ ಮಾಡ್ತಿಲ್ಲ, ಸ್ಪಂದನ ಮಾಡಿಲ್ಲ, ನೀವು ಕಷ್ಟಪಟ್ಟಿರೋದು ತಲೆಗೆ ಬರ್ತಿದೆ, ಓಕೆನಾ. ತುಂಬ್ತಿರೋದು ಫಸ್ಟ್ ಅಲ್ವಾ. ಯಾರಿಗಾದ್ರೂ ಅಷ್ಟೇ, ನನ್ನಿಂದ ಅವರೆಲ್ಲ ಅಷ್ಟೊಂದು ಬೆನಿಫಿಟ್ ತಗೋತಿದ್ದಾರೆ, ನಾನೇ ಅದಕ್ಕೆ ಮೇನ್ ಕಾರಣ. ಮನೆ ಕ್ಯಾಪ್ಟನ್, ಇಮ್ಯುನಿಟಿ ಸಿಗುತ್ತೆ, ಇದಕ್ಕಿಂತ ಇನ್ನೇನು ಬೇಕು ಗುರು. ಇಂಥದ್ದೆಲ್ಲ ಸಾಧ್ಯ ಇರುವಂಥದ್ದು ಅವ್ರ ಕಡೆಯಿಂದ ಅಲ್ಲ, ನನ್ನಿಂದ ನಾನು ಮಾಡಿರುವಂಥದ್ದು. ಈ ತಲೆಗೆ ತುಂಬ್ತಿರೋದು ಬಿಗ್ ಬಾಸ್ ಅಲ್ವಾ. ಎಂಥ ಆಫರ್ ಗೈಸ್. ಈಗ ಆ್ಯಕ್ಚುಲಿ ಇಮ್ಯುನಿಟಿ ಕೂಡ ಸಿಗ್ಬೋದು ಇವಾಗ ಸ್ಪಂದನಿಂದ ಕಿತ್ಕೊಂಡಂಗೆ ಲೆಕ್ಕ ಬರುತ್ತೆ ಒಂದು ರೀತಿ ನೋಡಿದ್ರೆ. ಸೊ ಈ ವಾರ ಏನಾಗುತ್ತೆ ಏನು ಕತೆ ಕಾದು ನೋಡಬೇಕು. ಸೊ ಇವಾಗ ಯಾವುದೇ ರೀತಿ ಕ್ಯಾಪ್ಟನ್ ಕೂಡ ಆಗೋದಿಲ್ಲ, ಅವರು ನಾರ್ಮಲ್ ಕಂಟೆಸ್ಟೆಂಟ್ ಥರ ಕಂಟಿನ್ಯೂ ಆಗ್ತಾರೆ. ಜೊತೆಗೆ ಇಮ್ಯುನಿಟಿ ಕೂಡ ಸಿಗಲ್ಲ ಅಂತ ಅನಿಸುತ್ತೆ. ಒಳ್ಳೆ ಟೆಸ್ಟ್ ಅಪ್ಪ. ಬಿಗ್ ಬಾಸ್ ಇಂದು ರಾತ್ರಿ 9:30ಕ್ಕೆ. ಏನಿಸುತ್ತೆ ಗೈಸ್, ಒತ್ತುತ್ತಾರೆ ಅಂತ ಅನಿಸುತ್ತಾ. ಇಲ್ಲಿ ನಮ್ಮ ವಿಲನ್ ಏನಿದ್ದಾರೆ ತುಂಬ ಚೆನ್ನಾಗಿ ಆಟ ಆಡ್ತಿದ್ದಾರೆ. ಆ್ಯಂಡ್ ಇಲ್ಲಿ ವಿಲನ್ನ ಒಂದು ಹಳ್ಳ ತೋಡ್ತಾ ಇದ್ದಾರಲ್ಲ, ಅದಕ್ಕೆ ಯಾರು ಬಲಿ ಆಗ್ತಾರೆ ಅಂತ ಗೊತ್ತಿಲ್ಲ. ಒಟ್ಟಿನಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನನ್ನ ಪ್ರಕಾರ ಓಕೆ ಅಂತ ಹೇಳ್ಬೋದೇನೋ ಅಂತ ಅನಿಸುತ್ತೆ. ಬಟ್ ಇಲ್ಲ ಅಂತ ಕೂಡ ಹೇಳೋ ಚಾನ್ಸ್ಗಳಿರುತ್ತೆ. ಬಿಕಾಸ್ ಈ ಸೀಸನಲ್ಲಿ ತುಂಬ ವಿಷಯಗಳು ಬೇರೆ ಥರನೇ ಇದೆ. ಯಾಕಂದರೆ ತುಂಬ ಚೆನ್ನಾಗಿ ಬಿಗ್ ಬಾಸ್ ಆಟನ ಅರ್ಥ ಮಾಡ್ಕೊಬಿಟ್ಟಿದ್ದಾರೆ, ಹೊರಗಡೆ ಹೇಗೆ ಕಾಣಿಸ್ತೀವಿ ಏನು ಕತೆ ಅಂತ. ಸೊ ಅದ್ರ ತಕ್ಕಂತೆ ಆಡೋದ್ರಿಂದ ತುಂಬ ಬಿಟ್ಕೊಡೋದೇ ಆಗಬಹುದು ಅಂತ ಅನಿಸುತ್ತೆ. ಅದನ್ನು ಬಿಟ್ಟು ಕೂಡ ಗೇಮ್ನ ಇಂಟ್ರೆಸ್ಟಿಂಗ್ ಮಾಡೋಕ್ಕೋಸ್ಕರ ಮಾಡಿದ್ರು ಅಂದರೆ, ಟಾಸ್ಕ್ ಅಂತ ನೋಡಿದ್ರು ಅಂದರೆ ನಿಜವಾಗ್ಲೂ ಅವ್ರ ಮೇಲೆ ಸ್ವಲ್ಪ ರೆಸ್ಪೆಕ್ಟ್ ಇದ್ದೇ ಇರುತ್ತೆ. ಬಟ್ ಅದನ್ನು ಎಲ್ಲರೂ ಜನಗಳು ಅದೇ ರೀತಿ ಅಕ್ಸೆಪ್ಟ್ ಮಾಡ್ತಾರಾ ಇಲ್ಲ. ಇವಾಗ ಯಾರು ಸ್ಪಂದನ ಹತ್ರ ಕ್ಯಾಪ್ಟನ್ಶಿಪ್ ಟಾಸ್ಕ್ನ ಅಥವಾ ಇವಾಗ ಏನು ಕ್ಯಾಪ್ಟನ್ ಆಗಿದ್ದಾರೆ ಅದಕ್ಕೆ ಕಿತ್ಕೊಂಡ್ರಷ್ಟೇ
ಅಯ್ಯೋ ಹಿಂಗೆಲ್ಲ ಮಾಡಬಾರ್ದಾಯ್ತು ಅನ್ನೋ ರೀತಿನೇ ಯೋಚನೆ ಮಾಡ್ತಾರೆ. ಬಟ್ ಟಾಸ್ಕ್ ಅಂತ ಬಂದಾಗ ಅದು ಡಿಫ್ರೆಂಟ್ ಆಗಿರುತ್ತೆ. ಒಟ್ಟಿನಲ್ಲಿ ಪರ್ಸನಾಲಿಟಿ ಚೆಕ್ ಆಗೇ ಆಗುತ್ತೆ. ಬಟ್ ಇಲ್ಲಿರುವಂಥ ಸ್ಪರ್ಧಿಗಳಿಗೆ ಸಿಕ್ಕಾಪಟ್ಟೆ ಕನ್ಫ್ಯೂಷನ್ ಕೂಡ ಕ್ರಿಯೇಟ್ ಆಗುತ್ತೆ. ಟಾಸ್ಕ್ ಅಂತ ನೋಡಬೇಕಾ, ನಮಗೆ ಪ್ರೂವ್ ಮಾಡ್ಕೋಬೇಕಾ, ಅಥವಾ ಒಂದು ಒಳ್ಳೆ ಆಪರ್ಚುನಿಟಿ ಸಿಕ್ಕರೆ ನಾವು ಮಿಸ್ ಮಾಡ್ಕೋಬೇಕಾ, ಅಥವಾ ಯೂಸ್ ಮಾಡ್ಕೋಬೇಕಾ, ಅಥವಾ ಹೊರಗಡೆ ಜನಗಳ ಸಪೋರ್ಟ್ ಬೇಕು ನಮಗೆ ಅಂದ್ಬಿಟ್ಟು ಯೋಚನೆ ಮಾಡಿ ಒಂದು ಬೆಟರ್ ಸೇಫ್ ಗೇಮ್ ಮಾಡಬೇಕಾ, ಈ ಥರ ಎಲ್ಲ ಕನ್ಫ್ಯೂಷನ್ನ ಇವಾಗ ಬಿಗ್ ಬಾಸ್ ಅವರು ವಿಲನ್ ಆಗಿ ಕ್ರಿಯೇಟ್ ಮಾಡ್ತಿದ್ದಾರೆ. ಸಖತ್ತಾಗಿದೆ. ನೋಡುವ ಏನೇನಾಗುತ್ತೆ ಏನು ಕತೆ ಅಂತ. ನಿಮ್ಗೆ ಏನಿಸುತ್ತೆ ಗೈಸ್? ಚೈತ್ರ ಹಾಕೊಂಡು ನಿರ್ಧಾರ ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡೋಣ. ಸಿಗೋಣ ಗೈಸ್ ಮತ್ತೆ. ಥ್ಯಾಂಕ್ ಯು ಗೈಸ್, ಲವ್ ಯು ಗೈಸ್, ಬಾಯ್.